ನಾವೇನು ಸೋನುಗೌಡ ಅವರಿಗೆ ಮಗುನ ಕೊಟ್ಟಿರಲಿಲ್ಲ, ಮಗುನ ಒಂದು 2 ದಿವಸ ಇಟ್ಕೋತೀವಿ ಅಂತ ಹೇಳಿದ್ರು ಅವರು, ಅದಕ್ಕೋಸ್ಕರ ಕೊಟ್ಟಿದ್ವಿ. ಇದು ಆ ಮಗುವಿನ ತಂದೆ ತಾಯಿಗಳು ಹೇಳಿರುವಂಥ ಮಾತು. ಈಗ ಆ ದತ್ತು ಪಡೆದಂಥ ಪ್ರಕರಣ ಇದೆಯಲ್ಲ, ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದತ್ತು ಪಡೆದಂಥ ಪೋಷಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವೇನು ಅವರಿಗೆ ಮಗು ಕೊಟ್ಟಿರಲಿಲ್ಲ, ನಾವು ಮಾರಿರಲಿಲ್ಲ, ಅದು ದತ್ತವೂ ಕೊಟ್ಟಿರಲಿಲ್ಲ, ಏನೋ ಹಿಂಗದ ಪ್ರೀತಿಯಿಂದ ನೋಡ್ಕೊತಾ ಇದ್ರು, ನಾವು ಕೊಟ್ಟಿವಿ ಅಂತ. ಇಲ್ಲೇನು ಬರುತ್ತೆ ಅಂತಂದರೆ, ಈ ರೀಲ್ಸ್ ದೊಡ್ಡಸ್ತಿಗೆ. ಈ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈ ಮಾಡೋದು ₹1 ಕೆಲಸ, ಆದರೆ ಹೇಳೋದು ₹1000. ಆ ಮಗುಗೆ ಚಾಕ್ಲೇಟ್ ಕೊಟ್ಟು ಒಂಚೂರು ಮುದ್ದು ಮಾಡಿದ್ದಕ್ಕೆ ನಾನೇ ದತ್ತು ತಗೊಂಡೆ, ನಾನೇ ನೋಡ್ಕೊತಾ ಇದ್ದೀನಿ. ಈ ಥರದ್ದೇನು ಅಂತಂದರೆ ದೊಡ್ಡ ನಾಯಕಿ ಆಗಿಬಿಡ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಕಂಬಿ ಎಣಿಸ್ತಾ ಇದ್ದಾರೆ ನೋಡಿ. ಈ ಥರ ನಮ್ಮ ಯುವತಿಯರು ವಿಪರೀತವಾಗಿ ರೀಲ್ಸ್ ಹುಚ್ಚಿದೆ ಅಂಥವ್ರೆಲ್ರಿಗೂ ಕೂಡ ಇದು ಪಾಠ ಆಗಬೇಕು. ನಾವೇನೋ ಮಗು ತುಂಬ ಹಚ್ಕೊಂಡಿತ್ತು ಸೋನುಗೌಡರನ್ನ, ಹಾಗಾಗಿ ಸೋನುಗೌಡನ ತುಂಬ ಕನ್ವರ್ಸ್ತಾ ಇತ್ತು, ಹಾಗಾಗಿ ಕೊಟ್ಟವೇ ವಿನಃ ನಾವೇನೊಂದು ದತ್ತು ಕೊಟ್ಟಿರಲಿಲ್ಲ ಅಂತ ತಂದೆ ತಾಯಿಗಳು ಹೇಳಿದ್ದಾರೆ.